ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಗಾಗಿ ಶಾಸಕ ಸುರೇಶ್ ಕುಮಾರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕುಸುಮಾ ಎನ್ನುವಂತಹ ವಿದ್ಯಾರ್ಥಿನಿ ಕಾಲಿಗೆ ಚಿಕಿತ್ಸೆಗಾಗಿ ವೈಟ್ ಫೀಲ್ಡ್ ನಲ್ಲಿರುವಂತಹ ಆಸ್ಪತ್ರೆಗೆ ಸೇರಿಸಿದ್ದಾರೆ. 5.5 ಲಕ್ಷ ಬಿಲ್ ಆಗಿದ್ದು ಹಣ ಕಟ್ಟಲಾಗದೆ ಕುಸುಮಾ ಕುಟುಂಬಸ್ಥರು ಪರದಾಡ್ತಾ ಇದ್ರು. ಹೀಗಾಗಿ ಬೇರೆ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಗೆ ಶಾಸಕರು ಸುರೇಶ್ ಕುಮಾರ್ ವ್ಯವಸ್ಥೆ ಮಾಡಿದ್ದಾರೆ. ವಿದ್ಯಾರ್ಥಿಯನ್ನ ಡಿಸ್ಚಾರ್ಜ್ ಮಾಡುವಂತೆ ಶಾಸಕ ಸುರೇಶ್ ಕುಮಾರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಾಲ್ದು ಇದಾದಾಗ ಆಕ್ಸಿಡೆಂಟ್ ಆದಾಗ ಆಸ್ಪತ್ರೆಗೆ ಸುಮಾರು 50 ಲಕ್ಷದಷ್ಟು ಹಣನ ಅವನು ಖರ್ಚು ಮಾಡಿಬಿಟ್ಟಿದ್ದ. ತನ್ನ ಮಗುಗಳೇ ಇರೋದು ಮಗು ಚೆನ್ನಾಗಿ ಸಾಕಬೇಕು ಅಂತ. ಈಗ ನಿನ್ನೆ ನನ್ನ ಜೊತೆ ಇದ್ದ ನನ್ನ ಸ್ನೇಹಿತ ಗೌತಮ್ ಅವರಿಗೆ ಒಂದು ಮೆಸೇಜ್ ಬಂತು. ಆ ಹುಡುಗಿಗೆ ಮತ್ತೆ ಏನೋ ಸೀರಿಯಸ್ ಆಗಿದೆ, ಮತ್ತೆ ಅದೇ ಆಸ್ಪತ್ರೆ ತಗೊಂಡ್ಬಂದಿದ್ದಾರೆ, ಅವರಪ್ಪ ಕಂಗಾಲಾಗಿದ್ದಾರೆ ಅಂತ. ಇವತ್ತು ನಾನು ಆಸ್ಪತ್ರೆಗೆ ಹೋಗಿದ್ದೆ, ಆಸ್ಟರ್ ಆಸ್ಪತ್ರೆಗೆ, ವೈಟ್ ಫೀಲ್ಡ್ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯ್ತು ಆ ಹುಡುಗಿಗೆ 4 ದಿವಸದ ಹಿಂದೆ ಫೀವರ್ ಬಂತು ಅಂತ, ಜ್ವರ ಬಂತು ಅಂತ. ಜೊತೆಗೆ ಅಲ್ಲಿ KGF ಆಸ್ಪತ್ರೆ, ಕೋಲಾರ ಆಸ್ಪತ್ರೆ ಎಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹಿಂಜರಿದಾಗ, ಯಾಕಂದ್ರೆ ಒಂದು ಕಾಲು ಕಳ್ಕೊಂಡಿತ್ತು. ಮತ್ತೆ ಇದೇ ಆಸ್ಪತ್ರೆಗೆ ಒಂದು ಸೇರಿಸಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಗಾಗಿ ಶಾಸಕ ಸುರೇಶ್ ಕುಮಾರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕುಸುಮಾ ಎನ್ನುವಂತಹ ವಿದ್ಯಾರ್ಥಿನಿ ಕಾಲಿಗೆ ಚಿಕಿತ್ಸೆಗಾಗಿ ವೈಟ್ ಫೀಲ್ಡ್ ನಲ್ಲಿರುವಂತಹ ಆಸ್ಪತ್ರೆಗೆ ಸೇರಿಸಿದ್ದಾರೆ. 5.5 ಲಕ್ಷ ಬಿಲ್ ಆಗಿದ್ದು ಹಣ ಕಟ್ಟಲಾಗದೆ ಕುಸುಮಾ ಕುಟುಂಬಸ್ಥರು ಪರದಾಡ್ತಾ ಇದ್ರು. ಹೀಗಾಗಿ ಬೇರೆ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಗೆ ಶಾಸಕರು ಸುರೇಶ್ ಕುಮಾರ್ ವ್ಯವಸ್ಥೆ ಮಾಡಿದ್ದಾರೆ. ವಿದ್ಯಾರ್ಥಿಯನ್ನ ಡಿಸ್ಚಾರ್ಜ್ ಮಾಡುವಂತೆ ಶಾಸಕ ಸುರೇಶ್ ಕುಮಾರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಾಲ್ದು ಇದಾದಾಗ ಆಕ್ಸಿಡೆಂಟ್ ಆದಾಗ ಆಸ್ಪತ್ರೆಗೆ ಸುಮಾರು 50 ಲಕ್ಷದಷ್ಟು ಹಣನ ಅವನು ಖರ್ಚು ಮಾಡಿಬಿಟ್ಟಿದ್ದ. ತನ್ನ ಮಗುಗಳೇ ಇರೋದು ಮಗು ಚೆನ್ನಾಗಿ ಸಾಕಬೇಕು ಅಂತ. ಈಗ ನಿನ್ನೆ ನನ್ನ ಜೊತೆ ಇದ್ದ ನನ್ನ ಸ್ನೇಹಿತ ಗೌತಮ್ ಅವರಿಗೆ ಒಂದು ಮೆಸೇಜ್ ಬಂತು. ಆ ಹುಡುಗಿಗೆ ಮತ್ತೆ ಏನೋ ಸೀರಿಯಸ್ ಆಗಿದೆ, ಮತ್ತೆ ಅದೇ ಆಸ್ಪತ್ರೆ ತಗೊಂಡ್ಬಂದಿದ್ದಾರೆ, ಅವರಪ್ಪ ಕಂಗಾಲಾಗಿದ್ದಾರೆ ಅಂತ. ಇವತ್ತು ನಾನು ಆಸ್ಪತ್ರೆಗೆ ಹೋಗಿದ್ದೆ, ಆಸ್ಟರ್ ಆಸ್ಪತ್ರೆಗೆ, ವೈಟ್ ಫೀಲ್ಡ್ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯ್ತು ಆ ಹುಡುಗಿಗೆ 4 ದಿವಸದ ಹಿಂದೆ ಫೀವರ್ ಬಂತು ಅಂತ, ಜ್ವರ ಬಂತು ಅಂತ. ಜೊತೆಗೆ ಅಲ್ಲಿ KGF ಆಸ್ಪತ್ರೆ, ಕೋಲಾರ ಆಸ್ಪತ್ರೆ ಎಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹಿಂಜರಿದಾಗ, ಯಾಕಂದ್ರೆ ಒಂದು ಕಾಲು ಕಳ್ಕೊಂಡಿತ್ತು. ಮತ್ತೆ ಇದೇ ಆಸ್ಪತ್ರೆಗೆ ಒಂದು ಸೇರಿಸಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಗಾಗಿ ಶಾಸಕ ಸುರೇಶ್ ಕುಮಾರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕುಸುಮಾ ಎನ್ನುವಂತಹ ವಿದ್ಯಾರ್ಥಿನಿ ಕಾಲಿಗೆ ಚಿಕಿತ್ಸೆಗಾಗಿ ವೈಟ್ ಫೀಲ್ಡ್ ನಲ್ಲಿರುವಂತಹ ಆಸ್ಪತ್ರೆಗೆ ಸೇರಿಸಿದ್ದಾರೆ. 5.5 ಲಕ್ಷ ಬಿಲ್ ಆಗಿದ್ದು ಹಣ ಕಟ್ಟಲಾಗದೆ ಕುಸುಮಾ ಕುಟುಂಬಸ್ಥರು ಪರದಾಡ್ತಾ ಇದ್ರು. ಹೀಗಾಗಿ ಬೇರೆ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಗೆ ಶಾಸಕರು ಸುರೇಶ್ ಕುಮಾರ್ ವ್ಯವಸ್ಥೆ ಮಾಡಿದ್ದಾರೆ. ವಿದ್ಯಾರ್ಥಿಯನ್ನ ಡಿಸ್ಚಾರ್ಜ್ ಮಾಡುವಂತೆ ಶಾಸಕ ಸುರೇಶ್ ಕುಮಾರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಾಲ್ದು ಇದಾದಾಗ ಆಕ್ಸಿಡೆಂಟ್ ಆದಾಗ ಆಸ್ಪತ್ರೆಗೆ ಸುಮಾರು 50 ಲಕ್ಷದಷ್ಟು ಹಣನ ಅವನು ಖರ್ಚು ಮಾಡಿಬಿಟ್ಟಿದ್ದ. ತನ್ನ ಮಗುಗಳೇ ಇರೋದು ಮಗು ಚೆನ್ನಾಗಿ ಸಾಕಬೇಕು ಅಂತ. ಈಗ ನಿನ್ನೆ ನನ್ನ ಜೊತೆ ಇದ್ದ ನನ್ನ ಸ್ನೇಹಿತ ಗೌತಮ್ ಅವರಿಗೆ ಒಂದು ಮೆಸೇಜ್ ಬಂತು. ಆ ಹುಡುಗಿಗೆ ಮತ್ತೆ ಏನೋ ಸೀರಿಯಸ್ ಆಗಿದೆ, ಮತ್ತೆ ಅದೇ ಆಸ್ಪತ್ರೆ ತಗೊಂಡ್ಬಂದಿದ್ದಾರೆ, ಅವರಪ್ಪ ಕಂಗಾಲಾಗಿದ್ದಾರೆ ಅಂತ. ಇವತ್ತು ನಾನು ಆಸ್ಪತ್ರೆಗೆ ಹೋಗಿದ್ದೆ, ಆಸ್ಟರ್ ಆಸ್ಪತ್ರೆಗೆ, ವೈಟ್ ಫೀಲ್ಡ್ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯ್ತು ಆ ಹುಡುಗಿಗೆ 4 ದಿವಸದ ಹಿಂದೆ ಫೀವರ್ ಬಂತು ಅಂತ, ಜ್ವರ ಬಂತು ಅಂತ. ಜೊತೆಗೆ ಅಲ್ಲಿ KGF ಆಸ್ಪತ್ರೆ, ಕೋಲಾರ ಆಸ್ಪತ್ರೆ ಎಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹಿಂಜರಿದಾಗ, ಯಾಕಂದ್ರೆ ಒಂದು ಕಾಲು ಕಳ್ಕೊಂಡಿತ್ತು. ಮತ್ತೆ ಇದೇ ಆಸ್ಪತ್ರೆಗೆ ಒಂದು ಸೇರಿಸಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಗಾಗಿ ಶಾಸಕ ಸುರೇಶ್ ಕುಮಾರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕುಸುಮಾ ಎನ್ನುವಂತಹ ವಿದ್ಯಾರ್ಥಿನಿ ಕಾಲಿಗೆ ಚಿಕಿತ್ಸೆಗಾಗಿ ವೈಟ್ ಫೀಲ್ಡ್ ನಲ್ಲಿರುವಂತಹ ಆಸ್ಪತ್ರೆಗೆ ಸೇರಿಸಿದ್ದಾರೆ. 5.5 ಲಕ್ಷ ಬಿಲ್ ಆಗಿದ್ದು ಹಣ ಕಟ್ಟಲಾಗದೆ ಕುಸುಮಾ ಕುಟುಂಬಸ್ಥರು ಪರದಾಡ್ತಾ ಇದ್ರು. ಹೀಗಾಗಿ ಬೇರೆ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಗೆ ಶಾಸಕರು ಸುರೇಶ್ ಕುಮಾರ್ ವ್ಯವಸ್ಥೆ ಮಾಡಿದ್ದಾರೆ. ವಿದ್ಯಾರ್ಥಿಯನ್ನ ಡಿಸ್ಚಾರ್ಜ್ ಮಾಡುವಂತೆ ಶಾಸಕ ಸುರೇಶ್ ಕುಮಾರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಾಲ್ದು ಇದಾದಾಗ ಆಕ್ಸಿಡೆಂಟ್ ಆದಾಗ ಆಸ್ಪತ್ರೆಗೆ ಸುಮಾರು 50 ಲಕ್ಷದಷ್ಟು ಹಣನ ಅವನು ಖರ್ಚು ಮಾಡಿಬಿಟ್ಟಿದ್ದ. ತನ್ನ ಮಗುಗಳೇ ಇರೋದು ಮಗು ಚೆನ್ನಾಗಿ ಸಾಕಬೇಕು ಅಂತ. ಈಗ ನಿನ್ನೆ ನನ್ನ ಜೊತೆ ಇದ್ದ ನನ್ನ ಸ್ನೇಹಿತ ಗೌತಮ್ ಅವರಿಗೆ ಒಂದು ಮೆಸೇಜ್ ಬಂತು. ಆ ಹುಡುಗಿಗೆ ಮತ್ತೆ ಏನೋ ಸೀರಿಯಸ್ ಆಗಿದೆ, ಮತ್ತೆ ಅದೇ ಆಸ್ಪತ್ರೆ ತಗೊಂಡ್ಬಂದಿದ್ದಾರೆ,
ಅವರಪ್ಪ ಕಂಗಾಲಾಗಿದ್ದಾರೆ ಅಂತ. ಇವತ್ತು ನಾನು ಆಸ್ಪತ್ರೆಗೆ ಹೋಗಿದ್ದೆ, ಆಸ್ಟರ್ ಆಸ್ಪತ್ರೆಗೆ, ವೈಟ್ ಫೀಲ್ಡ್ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯ್ತು, ಆ ಹುಡುಗಿಗೆ 4 ದಿವಸದ ಹಿಂದೆ ಫೀವರ್ ಬಂತು ಅಂತ, ಜ್ವರ ಬಂತು ಅಂತ. ಜೊತೆಗೆ ಅಲ್ಲಿ KGF ಆಸ್ಪತ್ರೆ, ಕೋಲಾರ ಆಸ್ಪತ್ರೆ ಎಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹಿಂಜರಿದಾಗ, ಯಾಕಂದ್ರೆ ಒಂದು ಕಾಲು ಕಳ್ಕೊಂಡಿತ್ತು. ಅದಕ್ಕೆ ಮತ್ತೆ ಇದೇ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಗಾಗಿ ಶಾಸಕ ಸುರೇಶ್ ಕುಮಾರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕುಸುಮಾ ಎನ್ನುವಂತಹ ವಿದ್ಯಾರ್ಥಿನಿ ಕಾಲಿಗೆ ಚಿಕಿತ್ಸೆಗಾಗಿ ವೈಟ್ ಫೀಲ್ಡ್ ನಲ್ಲಿರುವಂತಹ ಆಸ್ಪತ್ರೆಗೆ ಸೇರಿಸಿದ್ದಾರೆ. 5.5 ಲಕ್ಷ ಬಿಲ್ ಆಗಿದ್ದು ಹಣ ಕಟ್ಟಲಾಗದೆ ಕುಸುಮಾ ಕುಟುಂಬಸ್ಥರು ಪರದಾಡ್ತಾ ಇದ್ರು. ಹೀಗಾಗಿ ಬೇರೆ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಗೆ ಶಾಸಕರು ಸುರೇಶ್ ಕುಮಾರ್ ವ್ಯವಸ್ಥೆ ಮಾಡಿದ್ದಾರೆ. ವಿದ್ಯಾರ್ಥಿಯನ್ನ ಡಿಸ್ಚಾರ್ಜ್ ಮಾಡುವಂತೆ ಶಾಸಕ ಸುರೇಶ್ ಕುಮಾರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಾಲ್ದು ಇದಾದಾಗ, ಆಕ್ಸಿಡೆಂಟ್ ಆದಾಗ ಆಸ್ಪತ್ರೆಗೆ ಸುಮಾರು 50 ಲಕ್ಷದಷ್ಟು ಹಣನ ಅವನು ಖರ್ಚು ಮಾಡಿಬಿಟ್ಟಿದ್ದ. ತನ್ನ ಮಗುಬಳೇ ಇರೋದು ಮಗು ಚೆನ್ನಾಗಿ ಸಾಕಬೇಕು ಅಂತ. ಈಗ ನಿನ್ನೆ ನನ್ನ ಜೊತೆ ಇದ್ದ ನನ್ನ ಸ್ನೇಹಿತ ಗೌತಮ್ ಅವರಿಗೆ ಒಂದು ಮೆಸೇಜ್ ಬಂತು, ಆ ಹುಡುಗಿಗೆ ಮತ್ತೆ ಏನೋ ಸೀರಿಯಸ್ ಆಗಿದೆ, ಮತ್ತೆ ಅದೇ ಆಸ್ಪತ್ರೆ ತಗೊಂಡ್ಬಂದಿದ್ದಾರೆ, ಅವರಪ್ಪ ಕಂಗಾಲಾಗಿದ್ದಾರೆ ಅಂತ. ಇವತ್ತು ನಾನು ಆಸ್ಪತ್ರೆಗೆ ಹೋಗಿದ್ದೆ, ಆಸ್ಟರ್ ಆಸ್ಪತ್ರೆಗೆ, ವೈಟ್ ಫೀಲ್ಡ್ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯ್ತು, ಆ ಹುಡುಗಿಗೆ 4 ದಿವಸದ ಹಿಂದೆ ಫೀವರ್ ಬಂತು ಅಂತ, ಜ್ವರ ಬಂತು ಅಂತ. ಜೊತೆಗೆ ಅಲ್ಲಿ KGF ಆಸ್ಪತ್ರೆ, ಕೋಲಾರ ಆಸ್ಪತ್ರೆ ಎಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹಿಂಜರಿದಾಗ, ಯಾಕಂದ್ರೆ ಒಂದು ಕಾಲು ಕಳ್ಕೊಂಡಿತ್ತು. ಅದಕ್ಕೆ ಮತ್ತೆ ಇದೇ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಎಸ್ಎಸ್ಎಲ್ಸಿ ವಿದ್ಯಾರ್ಥಿನಿಗಾಗಿ ಶಾಸಕ ಸುರೇಶ್ ಕುಮಾರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕುಸುಮಾ ಎನ್ನುವಂತಹ ವಿದ್ಯಾರ್ಥಿನಿ ಕಾಲಿಗೆ ಚಿಕಿತ್ಸೆಗಾಗಿ ವೈಟ್ ಫೀಲ್ಡ್ ನಲ್ಲಿರುವಂತಹ ಆಸ್ಪತ್ರೆಗೆ ಸೇರಿಸಿದ್ದಾರೆ. 5.5 ಲಕ್ಷ ಬಿಲ್ ಆಗಿದ್ದು ಹಣ ಕಟ್ಟಲಾಗದೆ ಕುಸುಮಾ ಕುಟುಂಬಸ್ಥರು ಪರದಾಡ್ತಾ ಇದ್ರು. ಹೀಗಾಗಿ ಬೇರೆ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆಗೆ ಶಾಸಕರು ಸುರೇಶ್ ಕುಮಾರ್ ವ್ಯವಸ್ಥೆ ಮಾಡಿದ್ದಾರೆ. ವಿದ್ಯಾರ್ಥಿಯನ್ನ ಡಿಸ್ಚಾರ್ಜ್ ಮಾಡುವಂತೆ ಶಾಸಕ ಸುರೇಶ್ ಕುಮಾರ್ ಪ್ರತಿಭಟನೆಯನ್ನ ನಡೆಸಿದ್ದಾರೆ. ಕಾಲ್ದು ಇದಾದಾಗ, ಆಕ್ಸಿಡೆಂಟ್ ಆದಾಗ ಆಸ್ಪತ್ರೆಗೆ ಸುಮಾರು 50 ಲಕ್ಷದಷ್ಟು ಹಣನ ಅವನು ಖರ್ಚು ಮಾಡಿಬಿಟ್ಟಿದ್ದ. ತನ್ನ ಮಗುಬಳೇ ಇರೋದು ಮಗು ಚೆನ್ನಾಗಿ ಸಾಕಬೇಕು ಅಂತ. ಈಗ ನಿನ್ನೆ ನನ್ನ ಜೊತೆ ಇದ್ದ ನನ್ನ ಸ್ನೇಹಿತ ಗೌತಮ್ ಅವರಿಗೆ ಒಂದು ಮೆಸೇಜ್ ಬಂತು, ಆ ಹುಡುಗಿಗೆ ಮತ್ತೆ ಏನೋ ಸೀರಿಯಸ್ ಆಗಿದೆ, ಮತ್ತೆ ಅದೇ ಆಸ್ಪತ್ರೆ ತಗೊಂಡ್ಬಂದಿದ್ದಾರೆ, ಅವರಪ್ಪ ಕಂಗಾಲಾಗಿದ್ದಾರೆ ಅಂತ. ಇವತ್ತು ನಾನು ಆಸ್ಪತ್ರೆಗೆ ಹೋಗಿದ್ದೆ, ಆಸ್ಟರ್ ಆಸ್ಪತ್ರೆಗೆ, ವೈಟ್ ಫೀಲ್ಡ್ ಅಲ್ಲಿ ಹೋಗಿ ನೋಡಿದಾಗ ಗೊತ್ತಾಯ್ತು, ಆ ಹುಡುಗಿಗೆ 4 ದಿವಸದ ಹಿಂದೆ ಫೀವರ್ ಬಂತು ಅಂತ, ಜ್ವರ ಬಂತು ಅಂತ. ಜೊತೆಗೆ ಅಲ್ಲಿ KGF ಆಸ್ಪತ್ರೆ, ಕೋಲಾರ ಆಸ್ಪತ್ರೆ ಎಲ್ಲೂ ಕೂಡ ಟ್ರೀಟ್ಮೆಂಟ್ ಕೊಡೋದಕ್ಕೆ ಹಿಂಜರಿದಾಗ, ಯಾಕಂದ್ರೆ ಒಂದು ಕಾಲು ಕಳ್ಕೊಂಡಿತ್ತು. ಅದಕ್ಕೆ ಮತ್ತೆ ಇದೇ ಆಸ್ಪತ್ರೆಗೆ ಸೇರಿಸಿದ್ದಾರೆ.